ಹೆಲೋ ಎವ್ರಿವನ್, ಹೇಗಿದ್ದೀರಾ? ಇವತ್ತಿನ ವಿಡಿಯೋಲಿ ನಾವು ರೋಸ್ಮೆರಿ ಆಯಿಲ್ ಹೇಗೆ ಮಾಡೋದು ಅಂತ ನೋಡೋಣ. ರೋಸ್ಮೆರಿ ಒಂದು ಮೆಡಿಸಿನಲ್ ಗಿಡ. ಅದು ಎಲ್ಲ ನರ್ಸರಿಯಲ್ಲೂ ಸಿಗುತ್ತೆ. ಅದನ್ನು ತೊಗೊಂಬಂದು ಮನೇಲಿ ಬೆಳೆಸಿದ್ರೆ ಅವಾಗವಾಗ ನೀವೇ ಆಯಿಲ್ ಮಾಡೋಕ್ಕೆ ಈಸಿ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ, ಇದು ರೋಸ್ಮೆರಿ ಗಿಡ. ಇದು ಎಲೆಗಳೆಲ್ಲ ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ, ಆಮೇಲೆ ತುಂಬ ಸ್ಮೆಲ್ ಇರುತ್ತೆ. ಇವಾಗ ನೋಡೋಣ ರೋಸ್ಮೆರಿ ಆಯಿಲ್ಗೆ ಬೇಕಾಗಿರುವಂತಹ ವಸ್ತುಗಳು: ಚಿಕ್ಕದಾಗಿ ಚಾಪ್ ಮಾಡಿರುವಂತಹ ರೋಸ್ಮೆರಿ ಎಲೆಗಳು ಮತ್ತು 1 ಕಪ್ ಆಲಿವ್ ಆಯಿಲ್. ಸ್ಟಾರ್ಟಿಂಗಲ್ಲಿ ನೀವು ಒಂದು 30 to 40 ಎಲೆ ಬರೋ ಹಾಗೆ ಪೀಸಸ್ನ ಮಾಡಿ. ಆಮೇಲೆ ಹೋಗ್ತಾ ಹೋಗ್ತಾ ಒನ್ಸ್ ನೀವು ಈ ಆಯಿಲ್ಗೆ ಸೆಟ್ ಆದಮೇಲೆ ಇದು ಕ್ವಾಂಟಿಟಿನ ನೀವು ಜಾಸ್ತಿ ಮಾಡ್ಕೊಳ್ಬೋದು. ಒಂದು ಪ್ಯಾನಲ್ಲಿ ಆಲಿವ್ ಆಯಿಲ್ ಹೀಟ್ ಆದಮೇಲೆ ನಾವು ಚಾಪ್ ಮಾಡಿರೋ ಅಂತಹ ರೋಸ್ಮೆರಿ ಲೀವ್ಸ್ನ ಹಾಕಿ 5 ಮಿನಿಟ್ಸ್ ಕುದಿಸೋಣ. ಆಫ್ಟರ್ 5 ಮಿನಿಟ್ಸ್ ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡೋಣ. ಆಯಿಲ್ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಈ ಥರ ಸ್ಟ್ರೈನರಲ್ಲಿ ರೋಸ್ಮೆರಿ ಲೀವ್ಸ್ನೆಲ್ಲ ಸ್ಟ್ರೈನ್ ಮಾಡಿಬಿಟ್ಟು ಬರೀ ಆಯಿಲ್ನ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಯಿಲ್ ಮಾಡಿದ್ದೀರಾ ಅಂದರೆ ಈ ಥರ ನೀವು ಒಂದು ಬಾಟಲಿಗೆ ಸಪ್ರೇಟಾಗಿ ತಗೊಂಡು ಅದಕ್ಕೆ 2 or 3 twigs ಆಫ್ ರೋಸ್ಮೆರಿ ಅದರೊಳಗಡೆ ಆ್ಯಡ್ ಮಾಡಿ ಇಡಿ. ಈ ಆಯಿಲ್ನ ವೀಕ್ಲಿ ಟ್ವೈಸ್ ತಲೆ ಸ್ಕ್ಯಾಲ್ಪ್ ಭಾಗದಲ್ಲಿ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ 1 hour ಆದಮೇಲೆ ತಲೆ ಸ್ನಾನ ಮಾಡೋದ್ರಿಂದ ಕೂದಲು ಉದುರೋದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ನೀವೇ ರಿಸಲ್ಟ್ಸ್ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.